ಮೈಸೂರಿನ ಘಟನೆಯ ಬಗ್ಗೆ ಕರ್ನಾಟಕದ ಜನತೆಗೆ ಕ್ಲಾರಿಟಿ ಕೊಡ್ತೀನಿ. ಮೈಸೂರಿನಲ್ಲಿ ಒಬ್ಬ ಬಿಜೆಪಿ ಪಕ್ಷದ ಕಾರ್ಯಕರ್ತ ನಮ್ಮ ರಾಷ್ಟ್ರೀಯ ನಾಯಕರನ್ನ ನಗ್ನವಾಗಿ ಚಿತ್ರಿಸಿ ಅದರಲ್ಲಿ ಇಸ್ಲಾಂ ಧರ್ಮವನ್ನ ಮೊಹಮ್ಮದ್ ಪೈಗಂಬರ್ ಅವ್ರನ್ನ ಕೆಟ್ಟದಾಗಿ ನಿಲ್ಲಿಸಿರ್ತಾರೆ. ಈ ಪೋಸ್ಟರ್ ಹಾಕಿದಾಗ ಆತನ ಅರೆಸ್ಟ್ ಮಾಡಿ ಅಂತ ಸಮುದಾಯದವರು ಹೋಗಿ ಕಂಪ್ಲೇಂಟ್ ಕೊಡ್ತಾರೆ. ಫಸ್ಟ್ ತಪ್ಪು ಮಾಡಿದ್ಯಾರು? ಮೈಸೂರಿನ ಮಾಜಿ ಸಂಸದನ ಚೇಲ. ಯಾವ್ದಾದ್ರು ಒಂದು ಧರ್ಮನ, ರಾಷ್ಟ್ರೀಯ ನಾಯಕರನ್ನ ನೀವು ನಗ್ನವಾಗಿ ಚಿತ್ರಿಸಿ ಒಂದು ಧರ್ಮ ನಂಗೆ ಅವಹೇಳನಕಾರಿಯಾಗಿ ಬರೆದ್ರೆ ಅದು ತಪ್ಪು. ನಾನು ಕೇಳೋದಿಷ್ಟೇ, ಇಲ್ಲಿ ಮೊದಲು ನಾವೆಲ್ಲ ಇಂಡಿಯನ್ಸ್, ನಾವು ಭಾರತೀಯರು, ನಂತರನೇ ಎಲ್ಲ. ನಾನು ಒಂದು ಹಿಂದೂ ಧರ್ಮದವನಾಗಿ ಕೇಳಕ್ ಇಷ್ಟಪಡ್ತೀನಿ, ಈ ದೇಶದಲ್ಲಿ ಮೈನಾರಿಟೀಸ್ಗೆ, ಮುಸ್ಲಿಮ್ಸ್ಗೆ, ಇಸ್ಲಾಂ ಧರ್ಮದವರಿಗೆ, ಕ್ರಿಶ್ಚಿಯನ್ಸ್ಗೆ, ಸಿಖ್ಸ್ಗೆ, ಜೈನ್ಸ್ಗೆ ರಕ್ಷಣೆ ಇಲ್ವಾ? ಕೇಂದ್ರ ಸರ್ಕಾರವನ್ನ, ಮಾನ್ಯ ಪ್ರಧಾನಿಗಳನ್ನ ನಾನು ಕೇಳಕ್ ಬಯಸ್ತೇನೆ. ಇವತ್ತು 144 ಸೆಕ್ಷನ್ ಹಾಕಿದ್ದಾರೆ ಮೈಸೂರಲ್ಲಿ. ಈ ಅಶೋಕ್ ಅವ್ರಿಗೆ, ವಿಜೇಂದ್ರ ಅವ್ರಿಗೆ ಮಾನ ಮರ್ಯಾದೆ ಇಲ್ಲದೆ ಹೋಗಿ ಲಾಂಡ್ ಆರ್ಡರ್ ಡಿಸ್ಟರ್ಬ್ ಮಾಡಕ್ ಹೋಗಿದ್ದಾರೆ. ಈಗ ತಾನೇ ಕೋರ್ಟ್ 3:30ಗೆ ಸರಿ ಪೀಸ್ಫುಲ್ ಆಗಿ ನಡೀರಿ, ಒಂದು ಸ್ಟ್ರೈಕ್ ಮಾಡಿ ಅಂತೇಳಿ ಅನುಮತಿ ಕೊಟ್ಟಿದೆ. ನಾಳೆ ಇವರು ರಾಜಕಾರಣಕ್ಕೆ, ಇವ್ರ ಪರ್ಸನಲ್ ತೆವಲಿಗೆ ನಾಳೆ ಬಡ ಮಕ್ಕಳು ಹೊಡೆದಾಡ್ಕೊಂಡು ಸತ್ರೆ ಯಾರು ಜವಾಬ್ದಾರಿ?